ಹಲೋ ವಿದ್ಯಾರ್ಥಿಗಳೇ, ಕೆ ಎ ಕಡೆಯಿಂದ ರಿಯಲಿ ಇಟ್ಸ್ ಎ ವೆರಿ 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 ಗುಡ್ ನ್ಯೂಸ್. ಅಪ್ಲಿಕೇಶನ್ನ ಅಪ್ಲೈ ಮಾಡಿರೋ ಅಥವಾ ಮುಂದೆ ಅಪ್ಲೈ ಮಾಡೋ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ನ್ಯೂಸನ್ನು ಕೆ ಎ ಕೊಟ್ಟಿದೆ. ಅದರಲ್ಲಿ ಎಷ್ಟೋ ಮಿಸ್ಟೇಕ್ಗಳು ಆಗಿಬಿಟ್ಟಿದ್ದಾವೆ. ಫೋಟೋಗಳು ಅಪ್ಲೋಡ್ ಆಗಿಲ್ಲ ಅಥವಾ ಫೋಟೋಗಳು ಚೇಂಜ್ ಆಗಬೇಕಾಗಿದೆ, ಸಿಗ್ನೇಚರ್ ಕಾಪಿ ನಮಗೆ ತಗೊತಾ ಇಲ್ಲ, ಏನು ಮಾಡಬೇಕು ಏನು? ಕೆಲವು ಡೀಟೇಲ್ಸ್ಗಳು ಮಿಸ್ ಮ್ಯಾಚ್ ಆಗಿದ್ದಾವೆ, ಸ್ಯಾಟ್ಸ್ ನಂಬರ್ಗಳು ತಗೊತಾ ಇಲ್ಲ, ಸ್ಟಡಿ ಡೀಟೇಲ್ಸ್ ತೊಗೊತಾ ಇಲ್ಲ. ಹೀಗೆ ಬಹಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ, ಹೌದಾ? ಹಾಗಾಗಿ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟಿದೆ. ಅಪ್ಲಿಕೇಶನ್ ಫಾರಮನ್ನು ಎಂಟ್ರಿ ಮಾಡಿದ್ಮೇಲೆ ಡ್ರಾಫ್ಟ್ ಕಾಪಿ ತೊಗೊಂಡು ಚೆಕ್ ಮಾಡಬೇಕಾಗಿತ್ತು. ಚೆಕ್ ಮಾಡಿದಾಗ ಏನಾದರೂ ಮಿಸ್ ಮ್ಯಾಚ್ ಆಗಿದ್ದರೆ ಆಗ ನೀವು ಎಡಿಟ್ ಮಾಡ್ಕೋಬೋದಾಗಿತ್ತು. ಈಗ ಅದು ಯಾವುದ್ರ ಬಗ್ಗೆಯೂ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೋ ವರಿ, ಯಾವುದೇ ರೀತಿ ವರಿ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ಈಗ ಕೆ ಎ ಒಂದು ಅವಕಾಶ ಕೊಟ್ಟಿದೆ. ಅದು ಬರೀ 1 ಟೈಮ್ 2 ಟೈಮ್ ಅಲ್ಲ, ಇನ್ಫೈನೈಟ್ ಟೈಮ್ಸ್. ಎಷ್ಟು ಟೈಮ್ ಬೇಕಾದರೂ ನೀವೀಗ ಅಪ್ಲಿಕೇಶನ್ ಫಾರಮನ್ನು ಎಡಿಟ್ ಮಾಡಬಹುದು. ಡ್ರಾಫ್ಟ್ ಕಾಪಿ ತೊಗೊಂಡು ಆದರೂ ಮಾಡ್ಬೋದು, ಅಥವಾ ಫೈನಲ್ ಕಾಪಿ ತೊಗೊಂಡಾದ್ಮೇಲೂ, ಫೈನಲ್ ಅಪ್ಲಿಕೇಶನ್ ಫಾರಮ್ ತೊಗೊಂಡಾದ್ಮೇಲೂ ಬೇಕಾದ್ರೆ ನೀವು ಎಷ್ಟು ಸಲ ಬೇಕಾದರೂ ಲಾಗಿನ್ ಆಗಿ ಎಡಿಟ್ ಮಾಡ್ಬೋದು. ಇದಕ್ಕೆ 1 ಟೈಮ್ 2 ಟೈಮ್ ಅಂತ ಏನೂ ಇಲ್ಲ, ಎಷ್ಟು ಟೈಮ್ ಬೇಕಾದರೂ ನೀವು ಎಂಟ್ರಿ ಮಾಡ್ಬೋದು. ಹಾಗಾಗಿ ಏನಾದರೂ ಅಪ್ಲಿಕೇಶನ್ ಫಾರಮಲ್ಲಿ ಮಿಸ್ಟೇಕ್ ಮಾಡಿದರೆ ನೋ ಪ್ರಾಬ್ಲಮ್, ವರಿ ಮಾಡಬೇಡಿ. ನೀವು ರೂರಲ್ಗೆ ಬರ್ತೀರಾ, ಸಪೋಸ್ ನೀವು ಅಲ್ಲಿ ಎಂಟ್ರಿ ಮಾಡಿರಲ್ಲ, ಎಸ್ ಅಂತ ಕೊಟ್ಟಿರಲಿಲ್ಲ ಅಂದ್ಕೊಳ್ಳಿ, ಈಗ ನೀವು ಅದನ್ನು ಕೊಡ್ಬೋದು. ಸಪೋಸ್ ಆರ್ ಡಿ ನಂಬರ್ ಇನ್ನೂ ಇಲ್ಲ, ವ್ಯಾಲಿಡಿಟಿ ಆಗೋಗ್ಬಿಟ್ಟಿದೆ, ಈಗ ಬೇಕಾದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಕೊಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಲಿಂಗಾಸ್ಟಿಕ್ ಆ್ಯಂಡ್ ಮೈನಾರಿಟಿ ವಾಟೆವರ್ ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕೊಟ್ಟು, ಅದು ಬಂದ ಮೇಲೆ ನೀವು ಹೊಸ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಬಹುದು. ಯಾವುದೇ ಮಿಸ್ಟೇಕ್ ಆಗಿದ್ದರೂ ಸಹ ನೀವು ಹೊಸದಾಗಿ ಎಂಟ್ರಿ ಮಾಡ್ಬೋದು. ಸ್ಟಡಿ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ, ನೀವೇ ಎಂಟ್ರಿ ಮಾಡ್ಬೋದು. ಮತ್ತೆ ನೀವು ಯಾವಾಗ ಬೇಕಾದರೂ ಇದನ್ನು ನೀವು ಮಾಡಿಫೈಡ್ ಮಾಡಬಹುದು. ಎಲ್ಲಿವರೆಗೂ ಅಂದರೆ ನಿಮ್ಮ ಅಪ್ಲಿಕೇಶನ್ ಫಾರಮ್ಮು ಕರೆಕ್ಟ್ ಆಗೋವರೆಗೂ ಬೇಕಾದರೂ ನೀವು ಎಡಿಟ್ ಮಾಡ್ಬೋದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಇನ್ಫಾರ್ಮೇಷನ್ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಬಹಳ ರಿಲೀಫ್ನ ಕೊಡ್ತಾ ಇದೆ. ನಮ್ಮ ಕಡೆಯಿಂದ ಕೆ ಎಗೆ ಒಂದು ತುಂಬ ಥ್ಯಾಂಕ್ಸ್ ಹೇಳ್ತಾ, ಇದ್ರ ಬಗ್ಗೆ ಏನಾದರೂ ನಿಮ್ಮ ಕಾಮೆಂಟ್ಸ್ ಕೊಡಿದರೆ ಕಾಮೆಂಟ್ಸ್ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ರಿಪ್ಲೈ ಕೊಡೋ ಪ್ರಯತ್ನ ಪಡ್ತೀವಿ.